ಸ್ವರ ಏರಿಸಿದ್ರೆ ಜಾಗ್ರತೆ. ನಿನಗೆ ಹೊಟ್ಟೆ ಹೊಟ್ಟೆ ಕಿಚ್ಚು. ಯಾಕೆ? ಎಲ್ಲಾದ್ರೂ ನಿನ್ನೆಲ್ಲ ಹೆಸರು ಮಾಡ್ಬಿಟ್ರಿ ಅಂತ. ಹಾಗಾಗಿ ಅದು ಈ ಜನ್ಮದಲ್ಲಿ ಆಗುವುದಿಲ್ಲ ಎನ್ನುವುದು ಗೊತ್ತು. ನಾನು ಹೇಗಾದ್ರೂ ಮಾಡಿ ನನ್ನ ಹೆಸರು ಅದು ಬರಬಾರ್ದು ಅಂತ ನಾನು ಇಷ್ಟು ಮಾಡಿ ಕೂತಿದ್ದೇನೆ. ಒಂದು ಸುತ್ತದಿ ಬಂದು ಹೋಗಬಹುದು ಬಿಟ್ಟರೆ ನನ್ನಷ್ಟು ಎತ್ತರಕ್ಕೆ ಏರುವುದಕ್ಕೆ ಈ ಜನ್ಮ ಸಾಕಾಗಲಿಕ್ಕಿಲ್ಲ. ನೀವು ನಿನಗೆ ಬೇಕಾದ ಹಾಗೆ ಪ್ರಸಂಗ ತಿರ್ಲಿಕ್ಕೆ ಹೋಗ್ಬೇಡ. ನಾನಿದ್ದಾಗ ಇನ್ನು ಕೇಳೋ ಕಾಲ ನೀನು ಬದುಕು ಇಲ್ಲ ಅಂತ ಆದ್ರೆ ಸುಗ್ರೀವನ ಕೈಯ ಸಾಯ್ತೆ. ಅಂದರೆ ನೀನೀಗ ಬಂದದ್ದು ಬಿದ್ದಾಗುತ್ತಿಲ್ಲ. ಬರಗಾಲ ಯಾರಿಗೆ ಬಿದ್ದಿದೆ ಎನ್ನುವುದು ನನಗೇನು ತಿಳಿಯದೇ ಇದ್ದದ್ದಲ್ಲ. ಆದ್ದರಿಂದಲೇ ನೀನು ಎಷ್ಟೇ ಕೇಳಿದ್ರು ನಾನು ಸತಿಯ ಕೊಡೆರು ಹಿಂದೆ ತಿಂದ ಪೆಟ್ಟನ್ನು ನೆನಪು ಮಾಡು. ಸುಟ್ಟು ಮುಸುಟ್ಟು ನೋಡಿದ್ರು ಗೊತ್ತಾಗುತ್ತೆ ಎಷ್ಟು ಬರಗಾಲ ಬಿದ್ದು ಗೊತ್ತಾಗ್ತಾ ಇದ್ದೀನಿ ಅದನ್ನು ನಾನು ಹೇಳಬೇಕು. ಶುದ್ಧಕ್ಕೆ ನಿನಗೆ ಇದೆಲ್ಲ ಬೇಕಿತ್ತು ಅಂತ ಕೇಳ್ತೇನೆ. ನೀನು ಭಾನುವಂತ ನೂಜ. ಏ ಸೂರ್ಯನ ಮಗನೇ, ಸ್ವರ ಏರಿಸಿದ್ರೆ ಜಾಗ್ರತೆ. ನಿನ್ನಪ್ಪ ಸೂರ್ಯದೇವ ಇದುವರೆಗೆ ಅವನ ಬೆನ್ನನ್ನು ನೋಡಿದವರು ಯಾರು ಇಲ್ಲ ಲೋಕದಲ್ಲಿ. ಹಣೆ ಬರಹ ಗೆಟ್ಟವನೇ. ಇತ್ತೀಚೆಗೆ ಈ ಕಡೆ ನಿನ್ನ ಮುಖ ನೋಡಿದವ ನೆನಪುಂಟೇನೋ ಯಾರಿಗಾದರೂ? ಹೆಸರು ಮಾಡಿದ್ರು ನನ್ನಾಗೆ ಮಾಡಬೇಕು. ತೊಳೆದು ಹೋಗುವ ಹೆಸರು ಯಾವ ಮಾಡಿದ್ರು ನಿಷ್ಠೆಯಿಂದ ಅದನ್ನು ಪಡಿಬೇಕು. ಯಾಕೆಂದ್ರೆ ನಿನಗೆ ಮುಖ ತೋರಿಸುವುದಕ್ಕೆ ಗತಿ ಇಲ್ಲದೆ ಇರುವ ಹಾಗೆ ಮಾಡಿ ತೋರಿಸಿದವ ನಾನು. ಗತಿ ಇಲ್ಲದೆ ಹೋದದ್ದಲ್ಲ, ಎಲ್ಲಾದ್ರೂ ನಿನ್ ಮುಖವೇ ತಗೊಂಡು ತಿರುಗ್ತಾರೆ. ನೀನು ಕರೆಯುವಾಗಲೇ ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ವಾಕ್ಯ ಜೋಡಣೆಯಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ನೇರವಾಗಿ ನೀನು ಬಂದದ್ದಲ್ಲ ಎನ್ನುವುದು. ಯಾಕೆ ಗೊತ್ತಾ? ಅಣ್ಣ ವಾಲಿ ಅಂತ ಕರೆದೆ. ಅಣ್ಣ ಅಂತ ಕರೆಯುವುದೇ ಹೌದು ಅಂತ ಆದ್ರೆ ವಾಲಿ ಎನ್ನುವ ವಿಶೇಷವನ್ನ ಯಾಕೆ ಸೇರಿಸಿದೆ? ಅಲ್ಲ, ವಾಲಿ ಎನ್ನುವುದಾಗಿ ಕರೆಯುವುದು ಹೌದು ಅಂತ ಆದ್ರೆ ಪ್ರಾರಂಭದಲ್ಲಿ ಅಣ್ಣ ಎನ್ನುವಂತ ಉದ್ಗಾರ ಯಾಕೆ ಹೇಳಿದೆ? ಹಾಗಾದ್ರೆ ಅಣ್ಣ ವಾಲಿ ಯುದ್ಧಕ್ಕೆ ಬಾ ಎನ್ನುವುದಾಗಿ ಇವತ್ತು ನೀನು ಈ ರೀತಿಯಾಗಿ ಉದ್ಘೋಷಿಸುತ್ತೀಯ ಅಂತಾದ್ರೆ ಇದು ಎಂದಿನ ನಿನ್ನ ಧೈರ್ಯ ಅಲ್ಲ, ಎಲ್ಲಿಯೋ ಎರವಲು ಪಡೆದ ಧೈರ್ಯವಾಗಿರಬೇಕು. ಹಾಗಾಗಿಯೇ ಕೇಳ್ತಾ ಇದ್ದೇನೆ, ಮಾನಗೆಟ್ಟವನೇ, ಮರ್ಯಾದೆ ಸತ್ತವನೇ, ಏನು ಧೈರ್ಯ
ಆಗಿತ್ತ? ಇಷ್ಟು ವರ್ಷವೂ ನಂದೇ. ಹಾಗಾದ್ರೆ ಇಷ್ಟು ವರ್ಷದಲ್ಲಿ ಇಲ್ಲದೆ ಇರುವ ಆತ್ಮವಿಶ್ವಾಸದ ಕೂಗು ಇವತ್ತು ಹೊಸ ತೆರನಾದ ಬದಲಾವಣೆ ಅಂತ ಹೇಳು. ನಾನು ಯಾವತ್ತೂ ಒಂದೇ ರೀತಿ ಇರುವುದು. ನಿನಗೆ ಅಪರೂಪಕ್ಕೆ ನೋಡುದಲ್ಲ, ತಮ್ಮ ಹೊಸ ತೋರಿಸ್ತಾ ಇದ್ದಾದ್ರೆ ನಿನಗನ್ಸುತ್ತೆ. ಎಂತ ಹೊಸದು ತೋರಿಸುವುದು? ನಿನ್ನ ಜೀವನದಲ್ಲಿ ಹೊಸತು ಕಾಣದೇ ಇರುವ ಹಾಗೆ ಮಾಡಿದ್ದೆ ನಾನು. ಅದೇ ಹೇಳು, ಒಪ್ಪಿಕೊಳ್ತೇನೆ. ಯಾಕೆಂದ್ರೆ ನಾನು ಆದದ್ದಲ್ಲ, ನೀ ಮಾಡಿ. ಹೌದು, ಆಗುದು ಬೇರೆ, ಮಾಡಿದ್ದು. ಸುಗ್ರೀವ ಏನು ಪ್ರಪಂಚ ಕಾಣ್ತಿತ್ತು, ಗೊತ್ತಾಗ್ತಿತ್ತು. ನಿನಗೆ ಹೊಟ್ಟೆ ಹೊಟ್ಟೆ ಕಿಚ್ಚು. ಯಾಕೆ? ಎಲ್ಲಾದ್ರೂ ನಿನ್ನೆದ್ರನ್ನೆಲ್ಲ ಹೆಸರು ಮಾಡಿಬಿಟ್ರೆ ಹಾಗಾಗಿ ಅದು ಈ ಜನ್ಮದಲ್ಲಿ ಆಗುವುದಿಲ್ಲ ಎನ್ನುವುದು ಗೊತ್ತು. ನಾನು ಹೇಗಾದ್ರೂ ಮಾಡಿ ನನ್ನ ಹೆಸರು ಅದು ಬರಬಾರ್ದು ಅಂತ ನಾನು ಇಷ್ಟು ಮಾಡಿ ಕೂತಿದ್ದೇನೆ. ಒಂದು ಸುತ್ತದಿ ಬಂದು ಹೋಗಬಹುದು ಬಿಟ್ಟರೆ ನನ್ನಷ್ಟು ಎತ್ತರಕ್ಕೆ ಇರುವುದಕ್ಕೆ ಈ ಜನ್ಮ ಸಾಕಾಗಲಿಕ್ಕಿಲ್ಲ. ನೀವು ಅದೇ ಪ್ರಮೇಲೆ ನಾ ಹೇಗೂ ಬರಬಾರ್ದು ಅಂತ ನಿಂತ್ಕೊಂಡಿದ್ದೆ. ಹೇಳ್ತೀನಿ, ಅದು ಹೇಳುವುದಲ್ಲ, ಈಗ ಮಾತ್ರ ಹೇಳಿದ್ದು. ಒಟ್ಟು ಸುಲಭ ಅಂತ ಭಾವಿಸಬೇಡ. ಏನು ಕಷ್ಟ? ಧೈರ್ಯ ಅಂತ ಕೇಳಿದಲ್ಲ, ನೈತಿಕ ಧೈರ್ಯ. ಯಾವ ನೈತಿಕತೆ? ಯಾಕೆಂದ್ರೆ ನೀತಿಯನ್ನ ಬಿಟ್ಟು ನೀನು ವ್ಯವಹರಿಸಿದವ. ಪಾಣಿಗ್ರಹಣ ಎನ್ನುವುದು ನಮ್ಮಲ್ಲಿ ಇಲ್ಲದೆ ಹೋದ್ರು, ಅದನ್ನ ತಂದವನೇ ನೀನು, ನನಗೆ ಮದುವೆ ಮಾಡಿಸಿದವನೇ ನೀನು. ಹೌದಪ್ಪ. ಹಾಗೆ ಮದುವೆ ಮಾಡಿಸಿದಂತಹ ನೀನು ನನ್ನ ಹೆಂಡತಿಯಲ್ಲ. ಯಾರನ್ನ? ಹೆಂಡತಿಯಲ್ಲ. ನಿನ್ನ ಹೆಂಡತಿಯಲ್ಲ. ನೋಡು, ಹೆಂಡತಿ ಅಂತ ಹೇಳುವಾಗಲೇ ನಿನಗೆ ಎಷ್ಟು ಕಷ್ಟ ಆಗ್ತಾವ. ಕಷ್ಟ ಆಗುದಲ್ಲ, ಒಳಗಿದ್ದ ಭಾವನೆ ಹೊರಗೆ. ನಿನ್ನ ಹಣೆ ಬರಹ ಅಷ್ಟ. ಭಾವನೆ ಅಂದ್ರೆ 10 ಗೊತ್ತಿಂದ ಹೋದವ ನೀನು ಹೇಳ್ತ. ಭಾವನೆ ನನಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ಹೆಂಡತಿ ಅನ್ನುವ ಶಬ್ದವೇ ನಿನ್ನ ಬಾಯಲ್ಲಿ ಬರದೇ ಇದ್ದ ಹಾಗೆ ಮಾಡಿದ್ದೇನೆ. ಹೌದಪ್ಪ, ಹೆಂಡತಿಯ ಒಟ್ಟಿಗೆ ಇಲ್ಲದೆ ಹೋದಾಗ ಮಾಡಿದ್ರೆ ನಿನಗೆ ಶಾಪದ ಬರದೆ ಹೋದಾಗ ಮಾಡುದು ಮಾಡಿದ್ದೇನೆ. ನೀ ಮಾಡಿದ್ರು ಆದ್ರೆ ಇನ್ನು ಮುಂದೆ ಹಾಗೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನಾ ಇವತ್ತು ಹೀಗೆ. ಯಾಕೆ ಅಂದ್ರೆ ನೀತಿಯಿಂದಲಾಗಿ ನನ್ನ ಹೆಂಡತಿಯನ್ನ ನನಗೆ ನೀನು ಬಿಟ್ಟು ಕೊಟ್ಟೆ. ನೋಡು, ಹೆಂಡತಿಯನ್ನ ಬಿಟ್ಟುಕೊಟ್ಟೆ. ನೋಡು, ಇನ್ನು ಕೇಳೋ ಕಾಲ ನೀನು ಬದುಕು ಇಲ್ಲ ಅಂತ ಆದ್ರೆ ಸುಗ್ರೀವನ ಕೈಯ ಸಾಯ್ತೆ. ಅಂದರೆ ನೀನೀಗ ಬಂದದ್ದು ನಿನ್ನ ಹೆಂಡತಿಯನ್ನ ಪಡೆಯುವುದಕ್ಕಾಗಿ. ನಾಚಿಕೆ ಇಲ್ಲದ ಆಗುವುದೇ ಇಲ್ಲ. ಹೇಳಿದೆಯಲ್ಲ, ಸತಿಯನ್ನ ಬಿಟ್ಟುಕೊಡು. ಹೌದು, ತನ್ನ ಹೆಂಡತಿಯನ್ನ ಬಿಟ್ಟುಕೊಡು. ಮರ್ಯಾದೆಯಿಂದ ಬಿಟ್ಟುಕೊಡು. ಖಂಡಿತ ಬಿಟ್ಟುಕೊಡುವುದಿಲ್ಲ. ಯಾಕೆ ಮರ್ಯಾದಿಲ್ವಾ? ನಾನು ಸತಿಯ ಕೊಡೆನು. ನಿನ್ನ ಬದುಕಿಗೊಂದು ಅರ್ಥವನ್ನ, ನಿನ್ನ ಬದುಕಿಗೊಂದು ಇತಿಮಿತಿಯನ್ನ ಕಲ್ಪಿಸಿಕೊಟ್ಟಿದ್ರೆ ವಾಲಿಯ ಹೆಚ್ಚುಗಾರಿಕೆ. ಕೆಲವು ವರ್ಷ ನಾನು ಅಂತ ಹೇಳ್ಕೊಂಡು ತಿರುಗಿದ್ದೆ. ಒಪ್ಪಿಕೊಂಡಿತ್ತು. ಅಣ್ಣ ತಮ್ಮಂದಿರು ಇದ್ರೆ ವಾಲಿ ಸುಗ್ರೀವನ ಹಾಗಿರಬೇಕು ಎನ್ನುವುದಾಗಿ ಎಷ್ಟು ಹೆಸರು ಮಾಡುವುದಕ್ಕೆ ಅವಕಾಶ ಇತ್ತು. ಅದೇ ಲೋಕ ಈಗ ಪಶ್ಚಾತ್ತಾಪದಿಂದ ಹೇಳ್ತಾ ಇರುವ ಮಾತು, ಯಾವಣ್ಣ ತಮ್ಮನು ವಾಲಿ ಸುಗ್ರೀವನ ಹಾಗಾಗಬಾರದು ಅಂತ. ಏನದ್ರ ಅರ್ಥ? ಅದಕ್ಕೆ ಕಾರಣ ಒಬ್ಬ ನಾಯಕ ಸರಿ ಇದ್ರೆ ಹಾಗೂ ಆಗಬಹುದು, ಅದೇ ನಾಯಕ ಕೆಟ್ಟು ಹೀಗೂ ಆಗಬಹುದು ಎನ್ನುವುದೇ ನಿದರ್ಶನ. ನಾಯಕ ಕೆಡುವಂತಹ ಪರಿಸ್ಥಿತಿ, ನಾಯಕನ ಮನಸ್ಥಿತಿ ಕೆಡುವಂತಹ ಸ್ಥಿತಿ ತರುವುದಿದ್ರೆ ನಿನ್ನಂಥವ ಸಾಕು. ನನ್ನಂಥವು ಬೇಕು ಅಂತಿಲ್ಲ. ಪರಿಸ್ಥಿತಿ ಎನ್ನುವುದು ಎಲ್ಲ ಕಾಲಕ್ಕೂ ಒಂದೇ. ಏನು ಪರಿಸ್ಥಿತಿ ಕೇಳ್ತೇನೆ? ಎಲ್ಲ ಕಾಲ ಮಳೆಗಾಲವೂ ಅಲ್ಲ, ಎಲ್ಲ ಕಾಲ ಬೇಸಿಗೆಗಾಲವೂ ಅಲ್ಲ. ಆದ್ದರಿಂದಲೇ ನಿನ್ನ ಬದುಕಿನಲ್ಲಿ ಪೂರ್ಣ ಬೇಸಿಗೆ ಆಗಬೇಕು ಅಂತ ಮಾಡಿದ್ದು. ಅದು ನೀರಿಂದ ಸಾಯ್ಬೇಕು ಅಂತ. ನೀನ್ ಸಾಯ್ಲೇಬೇಕು. ನೀರಿಲ್ಲದೆ ಬದುಕುವ ನಾನು. ನಿನ್ನನ್ನು ಕೊಲ್ಲುವುದು ನನಗೆ ದೊಡ್ಡ ಕೆಲಸವೇ ಅಲ್ಲ. ಆದ್ರೆ ನೀನು ಪಶ್ಚಾತ್ತಾಪ ಪಡ್ತಾ ಮಾಡಿದ ಕಾರ್ಯದ ಕುರಿತಾಗಿ ಕಣ್ಣೀರು ಹಾಕುತ್ತಾ ಬದುಕಿನಲ್ಲಿ ನೋವನ್ನು ಅನುಭವಿಸಿ ವಿಧ ಒದ್ದಾಡಬೇಕು. ಯಾಕೆ ಗೊತ್ತಾ? ಹೆಂಡತಿಯನ್ನು ಬಿಟ್ಟುಕೊಡು ಎನ್ನುವುದಾಗಿ ಈಗ ಕೇಳ್ತಾ ಇದ್ದೀಯಲ್ಲ, ಇದೇ ಮಾತು ಆ ಕಾಲದಲ್ಲಿ ಎಲ್ಲಿ ಹೋಗಿತ್ತು ಕೇಳ್ತೇನೆ. ಯಾವ ಕಾಲದಲ್ಲಿ? ರಕ್ಕಸನನ್ನು ವಧಿಸುವುದಕ್ಕಾಗಿ ಹೋದ ಆ ರಕ್ಕಸ ಸತ್ತಿದ್ದಾನೋ ಇಲ್ಲವೋ ಎನ್ನುವುದು ತಿಳಿಯುವುದರೊಳಗಾಗಿ ಪುರಪ್ರವೇಶ ಮಾಡಿದವ ನೀನು. ಇಲ್ಲಪ್ಪ, ನನಗೆ ಗೊತ್ತಾಗಿತ್ತು. ಏನಂತ? ನನ್ನನ್ನು ವಾಲಿ ಸತ್ತೋಗಿದ್ದಾರೆ ಅಂತ. ಅದನ್ನೇ ಹೇಳಿದ್ದು. ಆ ನಂಬಿಕೆಯ ಮೇಲೆ ನಾನು ತಿರುಗಿ ಬಂದದ್ದು. ಆಗಲೇ ನನಗೆ ಅರ್ಥ ಆಗಿದೆ. ಏನು? ನಿನಗೆ ಆ ರಕ್ಕಸ ಸಾಯುವುದಕ್ಕಿಂತಲೂ ನಿನ್ನ ಅಣ್ಣನೇ ಸಾಯ್ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ. ಶಾಂತ ಪಾಪ ಸ್ವಭಾವ. ಅದಲ್ಲದೇ ಇದ್ರೆ ಆ ರಕ್ಕಸ ಸತ್ತದ್ದು ಅಥವಾ ಅಣ್ಣ ವಾಲಿ ಸತ್ತದ್ದು ಎನ್ನುವ
ಎನ್ನುವ ಸತ್ಯ ಶೋಧನೆ ಮಾಡಿದ್ದೀಯ ನೀನು? ಶೋಧನೆ ಮಾಡಲಿಲ್ಲ. ಎಲ್ಲಿಯಾದ್ರೂ ಆ ರಕ್ಕಸನ ಶವವ ಅಥವಾ ನಿನ್ನ ಎಣಿಕೆಯಂತೆ ಸತ್ತಿರುವ ನಿನ್ನ ಅಣ್ಣನ ಹೆಣವು ಹುಡುಕಿಸುವ ಪ್ರಯತ್ನ ಮಾಡಿದ್ದೀಯಾ? ಯಾಕೆ ಹುಡುಕಿಸುವ ಪ್ರಯತ್ನ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ನೀನು ಒಟ್ಟಿಸಿಕೊಂಡು ಹೋದದ್ದು ರಕ್ಕಸನದು. ಒಂದು ವೇಳೆ ಅವನು ನಿನ್ನ ಕೊಂದದ್ದೇ ಹೌದು ಅಂತ ಆದ್ರೆ ರಕ್ತ ಹೊರಿದು ಹೊರಗೆ ಬಂದ ಮೇಲೆ ಈ ನಿನ್ನ ಎಲುಬನ್ನ ಮಾಂಸವನ್ನ ಅವ ಬಿಟ್ಟಾನ. ಒಂದೊಂದ ಕೈಯನ್ನ, ಕಾಲನ್ನ, ನಿನ್ನ ತಲೆಯನ್ನ, ನಿನ್ನ ಮೆದುಳನ್ನ ಎಲ್ಲ ನೀನು ಹಾಗೆ ಆ ರಕ್ಕಸನಿಂದಲೇ ನಾನು ಸತ್ಯ ಎನ್ನುವುದಾಗಿ ಭಾವಿಸಿದೆ ಅಂತಲೇ ಇಟ್ಟುಕೋ. ಆದ್ರೆ ಅದಕ್ಕೆ ಸಂತೋಷದ ಸಂಭ್ರಮಾಚರಣೆ ಮಾಡುವುದಾ? ಪ್ರವೇಶ ಮಾಡಿದ ನೀನು ನಾ ತರ್ಪಣ ಕೊಟ್ಟಿದ್ದೇನೆ. ನಮ್ಮವರಿಗೆ ಹೇಳಿ ಆದ್ರು ಅಥವಾ ನಮ್ಮವರಲ್ಲಿ ಈ ವಿಚಾರವನ್ನು ಸೂಚಿಸಿ ಆದ್ರು ಅಣ್ಣನ ಶವ ಸಿಗದೇ ಇದ್ರು ಅಣ್ಣನ ಸಾವು ನಿಶ್ಚಯವೋ ಹೇಗೆ ಎನ್ನುವುದನ್ನು ತಿಳಿದು ಬರಬೇಕು ಎನ್ನುವ ಕಾರಣಕ್ಕಾಗಿ ಆದ್ರು ನಮ್ಮ ವಾನರ ಪಡೆಯನ್ನು ಸೇರಿಕೊಂಡು ಹೋದಿಯಾ? ಹೌದು. ಎಲ್ಲೋಗಿದ್ದೆ? ಅದು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ನಿನಗೆ ಅಣ್ಣ ಸಾಯ್ಬೇಕು ಅಂತಿತ್ತು. ಮತ್ತೆ ಒಂದು ವೇಳೆ ಅದೇ ಹೌದು ಅಂತ ಆದ್ರೆ ನೀನು ಗುಹೆ ಹೋದಾಗ ನಾ ಇಲ್ಲಿ ಒಂದು ಸಿಂಹಾಸನವನ್ನು ಏರಬೇಕು ಅಂತಿರ್ಲಿಲ್ಲ. ನಿನಗೆ ನನ್ನ ಮೇಲೆ ಬಹಳ ನಂಬಿಕೆ ಇತ್ತು. ನೀ ನನ್ನೊಟ್ಟಿಗೆ ಇರುವಾಗಲೇ ನಿನಗೆ ವಿಷಯ ಕೊಡ್ಲಿಕ್ಕೆ ಆಗುದಿಲ್ಲ ಆಗಿದ್ದ. ಆದ್ರೂ ನಾನು ಕೊಡ್ಲಿಲ್ಲ. ಯಾಕೆ? ನನ್ನ ಉದ್ದೇಶ ನೀ ಸಾಯ್ಬೇಕು ಅಂತಿರ್ಲಿಲ್ಲ. ಅಂದ್ರೆ ನಿನ್ನ ಕೈಯಲ್ಲಿ ಸಾಯ್ಬೇಕು ಅಂತಿರ್ಲಿಲ್ಲ. ಅಲ್ಲ, ನನಗೆ ಅಣ್ಣನಿಗೆ ತಮ್ಮಾಗೆ ಬದುಕಬೇಕು ಅಂತಿತ್ತು. ಒಬ್ಬ ವಾಲಿಯನ್ನು ನಿಗ್ರಹಿಸುವುದಕ್ಕೆ ದೇವತೆಗಳೇ ಭಯ ಪಡ್ತಾ ಇರುವಾಗ ವಾಲಿಯನ್ನು ಎದುರಿಸುವುದಕ್ಕೆ ಪ್ರತ್ಯಕ್ಷ ದೇವತೆಗಳು ಕೈಗೆಟ್ಟಿರುವಾಗ ನೀನೊಬ್ಬ ಹೇಳಿ ಅಂತ ಪ್ರಯತ್ನ ಮಾಡುವುದಿಲ್ಲ. ಹಾಗಂತ ನಾನಾಗಿ ಕಿಷ್ಕಿಂಧೆಯ ಅಧಿಕಾರವನ್ನು ನಿನಗೆ ಕೊಟ್ಟದ್ದಾದ್ರೆ ನಿನ್ನ ಆಡಳಿತವನ್ನು ನೋಡಿ ಸಿಂಹಾಸನದಲ್ಲಿ ನಿನ್ನನ್ನು ನೋಡಿ ಸಂತೋಷ ಪಡ್ತಾ ಇದ್ದೆ. ಆಗ ನೀನು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅಣ್ಣ ಸತ್ತಿದ್ದಾನೆ ಎನ್ನುವಂತ ಭ್ರಮೆಯನ್ನು ಹುಟ್ಟಿಸಿ ಕಿಷ್ಕಿಂಧೆಯ ಅಧಿಕಾರವನ್ನು ನಡೆಸುವುದಕ್ಕೆ ಮುಂದಾದೆ. ಆಮೇಲೆ ನನ್ನ ಹೆಂಡತಿ ಆ ತಾರೆಯನ್ನು ನಿನ್ನವಳನ್ನಾಗಿಸಿಕೊಂಡೆ. ಮುಳ್ಳಿನಿಂದಲೇ ತೆಗಿಬೇಕು. ಎಂತ ಮಾತಾಡ್ಬಿಟ್ಟೆ ನಾವು? ತಾರೆಯನ್ನು ಜೊತೆ ಮುಳ್ಳಿರಿಸಿಕೊಂಡದ್ದು ಹೌದದು. ಅವಳು ಕುಳಿತದ್ದವನು ರಾಕುಳಿಸ್ಕೊಂಡಿದ್ದ. ಸುಮ್ಮನೆ ಅಂದ್ರೆ ನೀ ಪೂರ್ಣ ಪ್ರಮಾಣದಲ್ಲಿ ಕೇಳಬೇಕು. ದೇವತೆಗಳು ಹೆದರ್ತಾರೆ ನನ್ನ ವಿಕ್ರಮವನ್ನ ಕಂಡು, ರಕ್ಕಸನಿಗೆ ನನ್ನನ್ನು ಕೊಡ್ಲಿಕ್ಕಾಗ್ತದೋ ಅಂತ ನೀನು ಕೇಳಿ. ಕಾಡಿನಲ್ಲಿ ಬಲಕ್ಕೆ ಮತ್ತೊಂದು ಹೆಸರು ಅಂತ ಕರೆಸಿಕೊಳ್ಳುವುದು ಆನೆ. ಆ ಆನೆಯೂ ಸಹ ಒಮ್ಮೊಮ್ಮೆ ಇರುವೆ ಕಚ್ಚಿದಾಗ ಸತ್ತೋಗ್ತದೆ ಎನ್ನುವುದು ನಿನಗೆ ಗೊತ್ತಿಲ್ಲದೆ ಹೋದದ? ಗೊತ್ತು. ಅಂದ್ರೆ ದೇವತೆಗಳನ್ನು ಹೆದರಿಸುವ ಸಾಮರ್ಥ್ಯ ಇರುವಂತಹ ವಾಲಿ ಇರುವೆಯೋಪಾದಿಯಲ್ಲಿರುವಂತಹ ಮಾಯಾವಿ ಸಾಯಬಾರ್ದು ಅಂತ ಖಂಡಿತ ಇಲ್ಲ. ಹಾಗಂತ ಅದುವೇ ಸತ್ಯ ಎನ್ನುವುದಾಗಿ ಭಾವಿಸುವುದಿದ್ರು ಅಲ್ಲಿ ನಡೆದದ್ದೇನು ಎನ್ನುವುದು ಪ್ರಧಾನ ಅಲ್ಲ. ಅಲ್ಲಿ ಸತ್ತವ ವಾಲಿಯೋ ರಕ್ಕಸನ ಎನ್ನುವ ವಿಷಯ ಒತ್ತಟ್ಟಿಗಿರಲಿ. ಇಲ್ಲಿಗೆ ಬಂದ ಮೇಲೆ ನೀನು ವ್ಯವಹರಿಸಿದ್ದು. ಆಗ ನಾನು ರಕ್ಕಸನಲ್ಲಿ ಹೋರಾಟಕ್ಕೆ ಹೋಗುವಾಗ ನನ್ನ ಮಗ ಅಂಗದ ಹುಟ್ಟಿದ್ದಾನೆ ಹೌದಲ್ಲ? ಹಾಗಾದ್ರೆ ಅಣ್ಣನನ್ನ ಕಳೆದುಕೊಂಡಿರುವಂತಹ ದುಃಖದಲ್ಲಿ ಯುವರಾಜನಾದಂತಹ ಆ ಅಂಗದಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿ ನನ್ನ ಹೆಂಡತಿಯಾದಂತಹ ತಾರೆಯನ್ನು ಮಾತೃ ಸ್ಥಾನದಲ್ಲಿ ಇರಿಸಿ ನೀನವರಿಗೆ ಪ್ರಚೋದನಕಾರಿಯಾಗಿ ಪ್ರೋತ್ಸಾಹಕನಾಗಿ ಸಿಂಹಾಸನದ ರಕ್ಷಣೆ ಮಾಡಿಕೊಂಡಿದ್ದಾದ್ರೆ ನಾನಾಗಿಯೇ ಮರಳಿ ಬಂದವ ಸಿಂಹಾಸನ ನಿನಗೆ ಕೊಡ್ತಿದ್ದೆ. ಎಲ್ಲ ಮುಗಿದ ಮೇಲೆ ವಿಮರ್ಶೆ ಮಾಡುವುದು ಬಹಳ ಸುಲಭ ಅಣ್ಣ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ? ನೀನು ಹೇಳಿದ ಅಂಗದನಿಗೆ ಪಟ್ಟವನ್ನು ಕಟ್ಟಬೇಕಾಗಿತ್ತು. ನೋಡು, ಕಾಣುವ ಕಣ್ಣಿಗೆ ಸುಗ್ರೀವನಿಂದ ತಪ್ಪಾಗಿದೆ ಅಂತ ಎನ್ನುವ ರೀತಿಯಲ್ಲಿ ಕಾಣುವುದು ಹೌದು. ಹಾಗಂತ ತಪ್ಪಿನಂತೆ ಕಂಡು ಕೂಡ ಅಲ್ಲಾದದ್ದು ಪ್ರಮಾದ ಮಾತ್ರ. ಇನ್ನು ಹೇಳಿದೆಯಲ್ಲ ನೀನು ಅಂಗದನಿಗೆ ಪಟ್ಟವನ್ನು ಕಟ್ಟಬೇಕಿತ್ತು. ಅಂಗದ ಹುಟ್ಟದ್ದು ಇತ್ತೀಚೆಗೆ ಅಲ್ಲ, ಕೆಲವು ವರ್ಷ ಹೌದಾ? ನಾನು ಯುವರಾಜನಾಗಿದ್ದವ, ನೀನು ಅರಸನಾಗಿದ್ದವ. ನಮ್ಮ ತಂದೆ ಮಾಡಬಹುದಾದ್ರೂ ಕೂಡ ನೀನು ಅದನ್ನ ಬೇರ್ಪಡಿಸಲಿಲ್ಲ. ಅಂಗದ ಬೆಳೆದ ಮೇಲೂ ನನ್ನನ್ನೇ ಯುವರಾಜನಾಗಿ ನೀನು ಇರಿಸಿದ್ದಿ ಎಂಬುದಿಗೆ ನೀನು ಸತ್ತ ಮೇಲೆ ನಾನು ಇಲ್ಲಿ ಅರಸನಾಗಬೇಕು ಎನ್ನುವುದು ಬಹುಶಃ ನಿನ್ನ ಕೊನೆಯಾಸೆಯಾಗಿತ್ತು ಅಂತ ಮಾಡಿದೆ. ನೀನು ನಿನಗೆ ಬೇಕಾದಾಗೆ ಪ್ರಸಂಗ ತಿರ್ಲಿಕ್ಕೆ ಹೋಗಬೇಡ. ನಾನಿದ್ದಾಗ ಅಂಗದನನ್ನು ಹೊರತುಪಡಿಸಿ ನಿನಗೇ ಪಟ್ಟ ಕಟ್ಟುವುದು ಬೇರೆ, ನಾನು ಸತ್ತಿದ್ದೇನೆ ಎನ್ನುವುದಾಗಿ ಭ್ರಮಿಸಿ ನೀನೇ ಪಟ್ಟ ಏರುವುದು ಬೇರೆ. ನೀನು ಅಂಗದನಿಗೆ ಪಟ್ಟ ಕೊಟ್ಟದ್ದಾದ್ರೆ ಅಲ್ಲಿ ತ್ಯಾಗ ಇರ್ತಿತ್ತು. ನನ್ನ ಸಾವೋ ಬದುಕೋ ಎನ್ನುವ ಖಚಿತತೆ ಇಲ್ಲದೆ ಇರುವಾಗ ನೀನು ಅಂಗದನನ್ನು ಹೊರತುಪಡಿಸಿ ತಾರೆಯನ್ನ ನಿನ್ನ ಜೊತೆ ಕುಳ್ಳಿರಿಸಿಕೊಂಡು ಸಿಂಹಾಸನ ಏರಿದ್ದೆ ಅಂತಾದ್ರೆ ಅದಕ್ಕೆ ಸ್ವಾರ್ಥ ಅಂತ ಹೆಸರು. ಇಲ್ಲಿಯೂ ನಿನ್ನದು ತಪ್ಪು ತಿಳುವಳಿಕೆ ಎಂದು ಕಾಡ್ತಾ ಉಂಟು. ಅಂದ್ರೆ ಕಿಷ್ಕಿಂಧೆಯಲ್ಲಿ ಇದ್ದಷ್ಟು ದಿವಸ ನೀವು ಒಬ್ಬನೇ ಸರಿ ಮಾಡಿದ್ದಾಗ ಅಲ್ವಪ್ಪ? ಆ ಪ್ರಕರಣದ ಪೂರ್ಣ ಸರಿಯಾದದ್ದೇ ನನ್ನ ಮಾತ್ರ. ಹೇಗೆ? ಅಲ್ಲದೆ ಹೋದ್ರೆ ನೀನು ಬಾರದಿರುವಂತಹ ಕಾಲದಲ್ಲಿ ಕಂಗಾಲಾದಂತಹ ನನಗೆ ಜಾಂಬವಾದಿ ನಮ್ಮ ಮುಖ್ಯರು ಆಡಿದಂತಹ ಮಾತೇನು? ನಾಡು ಅರಾಜಕತೆಯಿಂದ ಕೂಡಿರಬಾರದು, ನೀ ಪೀಠವನ್ನು ಏರಬೇಕು ಅಂತ. ಅವರ ಆಸೆಗೆ ಅವರ ಮಾತಿಗೆ
ಮಾತಿಗೆ ಬೆಲೆ ಕೊಟ್ಟು ನಿನ್ನದೇ ನೆನಪಿನಲ್ಲಿ ನೆನಪಡ್ಕೋ ಗೊತ್ತಾಯ್ತು. ನಿನ್ನದೇ ನೆನಪಿನಲ್ಲಿ ನಾನು ಸಿಂಹಾಸನವನ್ನು ಏರಿದಾಗ ನಿನ್ನ ಹೆಂಡತಿ ತಾರದೇವಿ ಅಂತ ಹೇಳುದಿಲ್ಲ, ನಿನ್ನ ಹೆಂಡತಿ ಹೌದಾ? ನನ್ನ ಪಕ್ಕದಲ್ಲಿ ಬಂದು ಕುಳಿತು. ನಾ ಪ್ರಶ್ನೆ ಮಾಡಲಿಲ್ಲ. ಯಾಕೆ? ವೈದವ್ಯ ಎನ್ನುವುದು ಐಚ್ಛಿಕ ಎನ್ನುವುದು ನಿನಗೆ ಗೊತ್ತಿಲ್ಲದೆ ಹೋದಂತಹ ವಿಷಯ ಅಲ್ಲ. ಇಲ್ಲದೆ ಹೋದಂತಹ ಪಾಣಿಗ್ರಹಣವನ್ನ ನಮ್ಮ ಜಾತಿ ನಡುವೆ ತಂದಂತಹ ನೀನು ವೈದವ್ಯ ಎನ್ನುವುದು ಐಚ್ಛಿಕ ಅಲ್ಲ, ಗಂಡು ಸತ್ತ ಮೇಲೆ ಹಾಗೆ ಬದುಕಬೇಕು ಅಂತ ಯಾಕೆ ಬದಲಾವಣೆ ಮಾಡಲಿಲ್ಲ? ಅದೆಲ್ಲವೂ ನಿನ್ನ ಗ್ರಹಿಕೆ ಆದೀತು ಬಿಟ್ರೆ, ನಿನ್ನ ಸ್ವಾರ್ಥ ಆದೀತು ಬಿಟ್ರೆ ವಸ್ತುಸ್ಥಿತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಸ್ವಾರ್ಥ ಆಗುವುದಿಲ್ಲ. ಮರಳಿ ಬಂದಿರುವಂತಹ ನಾನು ನಿನ್ನ ಪಕ್ಕದಲ್ಲಿರುವಂತಹ ನನ್ನ ಹೆಂಡತಿಯನ್ನು ನೋಡಿ ರಾಧಾವಿಷ್ಟನಾಗಿ ನಿನ್ನನ್ನ ಬೈದು ಬಂಗಿಸಿ ಪಡಿದು ತುಳಿದು ಹೊರಹಾಕಿದ್ದೇನೆ. ಯಾವ ನನ್ನ ಹೆಂಡತಿಯನ್ನ ನೀನಿರಿಸಿಕೊಂಡಾಗ ನಾನೆಷ್ಟು ನೋವನ್ನು ಅನುಭವಿಸಿದ್ದೇನೋ, ಜೀವನದಲ್ಲಿ ಸಾಯುವ ಕೊನೆಯವರೆಗೂ ಹೆಂಡತಿಯನ್ನು ಕಳ್ಕೊಂಡು ನೀನು ಆ ನೋವನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕಾಗಿ ರುಮೆಯನ್ನು ನಾನು ನನ್ನ ವಶಪಡಿಸಿಕೊಂಡದ್ದು. ಅಂದ್ರೆ ನೀನು ಪ್ರಪಂಚಕ್ಕೆ ತೋರಿಸುವ ನ್ಯಾಯ ಯಾವುದು ಅಂತ ಕೇಳಿದ್ರೆ, ತಮ್ಮನಾದವ ಪ್ರಮಾದವಶಾತ್ ಸಗಣಿಯನ್ನು ತಿಂದರೆ ಅಣ್ಣನಾದವ ತಿಳಿದು ತಿಳಿದು ಮತ್ತೆ ಮತ್ತೆ ಸಗಣಿಯನ್ನೇ ತಿನ್ನಬೇಕು ಎನ್ನುವುದನ್ನು ನೀನು ತೋರಿಸಿದಾಗ, ತಮ್ಮನಾದವ ಸರಿಯಾಗಿ ಜೊತೆಯೇ ಇದ್ದದ್ದಾದ್ರೆ ತಮ್ಮನಾದ ಸಗಣಿ ತಿನ್ನಬಾರದು ಅಂತ ನಾನೇ ತಪ್ಪಿಸಾಕ್ತಿದ್ದೆ. ಈ ತಮ್ಮ ಯಾವಾಗ ನನ್ನಿಂದ ಹೊರತುಪಡಿಸಿದ್ನೋ ಅವನು ಸಗಣಿ ಬಿಟ್ಟರೆ ಬೇರೆ ತಿಂದಿಲ್ಲ ಎನ್ನುವುದು ಗೊತ್ತಾಗದೇ ತಿನ್ನಿಸ್ಲಿಕ್ಕೆ ಹೊರಟಿದ್ದೆ. ನೀನು ತಿನ್ನಿಸುವುದಲ್ಲ, ನೀನು ತಿಂತಾ ಇದ್ದಂತೆ. ನಾನು ತಿನ್ನುವುದಲ್ಲವೇ ಅಲ್ಲ, ಚಟಂ ಪ್ರತಿಶಾಟ್ಯಂ, ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು. ತಮ್ಮ ಸಗಣಿ ತಿಂದ್ರೆ ತಾನು ಸಗಣಿಯನ್ನೇ ತಿನ್ನಬೇಕು. ಖಂಡಿತ ಅಲ್ಲವೇ ಅಲ್ಲ. ಸಗಣಿಯನ್ನ ತಿನ್ನದು ಅಂತ ಯಾರು ಹೇಳಿದ್ರು? ಮತ್ತೆ ನಿನ್ನ ಹೆಂಡತಿ ಸಗಣಿ ಆಗಲ್ಲ. ಒಂದು ಉದಾಹರಣೆ, ನಾನು ಪ್ರಮಾದದಿಂದಲಾಗಿ ನಿನ್ನ ಮನದಿ ನನ್ನ ಪಕ್ಕದಲ್ಲಿರುವಾಗ ನಾನು ಪ್ರಶ್ನೆ ಮಾಡಲಿಲ್ಲ ಎನ್ನುವ ಕಾರಣಕ್ಕಾಗಿ ನೀನು ತಿಳಿದು ತಿಳಿದು ನನ್ನ ಹೆಂಡತಿಯನ್ನು ನೀ ಇಟ್ಟುಕೊಂಡಿಯಲ್ಲ. ತಪ್ಪಲ್ಲ. ರಕ್ಕಸನಲ್ಲಿ ಹೋದದ್ದು ಹೊಂದಿದ್ದಾನೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ. ನೀನು ಬಂದು ಹೇಳಿದ್ದನ್ನೇ ಉಳಿದವರೆಲ್ಲರೂ ಒಪ್ಪಿದ್ದಾರೆ. ಸಹಜವಾಗಿ ಸ್ತ್ರೀ ಭಯದಿಂದ ಅವಳು ರಕ್ಷಣೆಗಾಗಿ ನಿನ್ನ ಎದುರಿನಲ್ಲಿ ಬಂದು ನಿಂತದ್ದು ಬಿಟ್ರೆ, ನಿನ್ನ ಪಕ್ಕದಲ್ಲಿ ಕುಳಿತದ್ದು ಬಿಟ್ರೆ, ನೀನು ಅವಳನ್ನ ಪರಿಗ್ರಹಿಸಬೇಕು ಅಂತಲ್ಲ. ನಿನಗೆ ಪರದೇಶಿ ಪಾಯಸ ಸಿಕ್ಕಿದಾಗ ಆಯ್ತು, ಒಬ್ಬಳ ಜೊತೆಗೆ ಇನ್ನೊಬ್ಳು ನನ್ನ ಹೆಂಡತಿಯನ್ನು ಇರಿಸಿಕೊಂಡೆ. ಅದಕ್ಕೆ ಪ್ರತಿಕಾರ. ಒಂದು ವೇಳೆ ಅದೇ ಹೌದು ಎನ್ನುವ ಪರಿಸ್ಥಿತಿ ಬರುವುದು ಯಾರಿಗೆ? ಹೆಣ್ಣಿಗೆ ಬರಗಾಲದಲ್ಲಿದ್ದವ್ರ ಪರಿಸ್ಥಿತಿಲಿದ್ರೆ ನಿನಗೀಗ ಆಗಿದ್ದವಾಗಿದ್ದೆ. ಸುಮ್ಮನೆ ಸುಟ್ಟು ಮುಸುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬರಗಾಲ ಬಿದ್ದು ಒದ್ದಾಡ್ತಾ ಇದ್ದೀನಿ. ಅದನ್ನು ನನಗೆ ಹೇಳಬೇಕಾಗುತ್ತಿಲ್ಲ. ಬರಗಾಲ ಯಾರಿಗೆ ಬಿದ್ದಿದೆ ಎನ್ನುವುದು ನನಗೇನು ತಿಳಿಯದೇ ಇದ್ದದ್ದಲ್ಲ.